ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿ ಕಪಿಲತೀರ್ಥ ಶ್ರೀ ಕಪಿಲೇಶ್ವರ ಸ್ವಾಮಿ ಆಲಯದಲ್ಲಿ ಕಾರ್ತಿಕ ಮಾಸದ ವಿಶೇಷ ಪೂಜೆಗಳು. ಶಾಸ್ತ್ರೋಕ್ತವಾಗಿ ನೆರವೇರಿದ ಶ್ರೀ ಕಾಮಾಕ್ಷಿ ಚಂಡಿ ಹೋಮ. ತಿರುಮಲದ ಅನ್ನಮಯ್ಯ ಭವನದಲ್ಲಿ ನಡೆದ ಡಯಲ್ ಯುವರ್ ಇಒ. ಭಕ್ತರ ಸಮಸ್ಯೆಗಳನ್ನು ಆಲಿಸಿದ ಇಒ ಅನಿಲ್ ಕುಮಾರ್ ಸಿಂಘಾಲ್. ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಲಕ್ಷ ದೀಪೋತ್ಸವ ತೆಪ್ಪೋತ್ಸವ. ರಥಬೀದಿಗಳಲ್ಲಿ ರಥದಲ್ಲಿ ವಿಹರಿಸುತ್ತಾ ಭಕ್ತರಿಗೆ ದರ್ಶನವಿತ್ತ ಚಂದ್ರಮೌಳೇಶ್ವರ ಹಾಗೂ ಶ್ರೀಕೃಷ್ಣ. ತಿರುಪತಿಯ ಕಪಿಲತೀರ್ಥ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ಆಲಯದಲ್ಲಿ ಚಂಡಿ ಹೋಮವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸುತ್ತಿದ್ದಾರೆ. ಲೋಕ ಕಲ್ಯಾಣವನ್ನು ಆಕಾಂಕ್ಷಿಸುತ್ತಾ ಟಿಟಿಡಿ ಆಧ್ವರ್ಯದಲ್ಲಿ ಕಪಿಲತೀರ್ಥದಲ್ಲಿ ಅಕ್ಟೋಬರ್ 22ನೇ ತಾರೀಖಿನಿಂದ ನವೆಂಬರ್ 20ನೇ ತಾರೀಖಿನವರೆಗೂ ನೆರವೇರುತ್ತಿರುವ ಕಾರ್ತಿಕ ಮಾಸದ ವಿಶೇಷ ಪೂಜೆ ಹೋಮ ಮಹೋತ್ಸವಗಳಲ್ಲಿ ಗುರುವಾರ ಸಾಯಂಕಾಲ ಶ್ರೀ ಕಾಮಾಕ್ಷಿ ಅಮ್ಮನವರ ಚಂಡಿ ಹೋಮವು ಸಂಪ್ರದಾಯ ಶೋಭಿತವಾಗಿ ನೆರವೇರಿತು. ಆಲಯ ಪ್ರಾಂಗಣದಲ್ಲಿ ಏರ್ಪಾಟು ಮಾಡಿರುವ ಯಾಗಶಾಲೆಯಲ್ಲಿ ಶ್ರೀ ಕಾಮಾಕ್ಷಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಪ್ರತ್ಯೇಕ ಅಲಂಕಾರದೊಂದಿಗೆ ಆಸೀನಗೊಳಿಸಿ ಆನಂತರ ಪಂಡಿತರು ಪೂಜೆ, ಜಪ, ಹೋಮ, ಚಂಡಿ ಪಾರಾಯಣ, ಸಹಸ್ರನಾಮಾರ್ಚನೆ, ನಿವೇದನೆ, ವಿಶೇಷ ದೀಪಾರಾಧನೆ, ಆರತಿ ಕಾರ್ಯಕ್ರಮಗಳನ್ನು ನಿರ್ವಹಿಸಿದರು. ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೇನಲ್ಲವೇ ಶಿವನೇ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ದುರ್ಮನ ಬಿಡಿಸಯ್ಯ, ದುರ್ಮನ ಬಿಡಿಸಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಂಬ ಸುರಪಾದ್ಯರ ಬಿಂಬ, ಸುರಪಾದ್ಯರ ಬಿಂಬ. ವೈಕಾರಿಕ ತೈಜಸ ತಾಮಸವೆಂಬ ತ್ರೈತತ್ವಗಳೆಂಬ ಸಾಕಾರಿ ಶಾರ್ವರಿಧವಧರ ಸಂಬ ಸುರಪಾದ್ಯರ ಬಿಂಬ, ಸುರಪಾದ್ಯರ ಬಿಂಬ. ವೈಕಲ್ಯಾಸ್ಪದವ ಕಳೆದೊಮ್ಮಿಗೆ, ವೈಕಲ್ಯಾಸ್ಪದವ ಕಳೆದೊಮ್ಮಿಗೆ ವೈಕುಂಠಕ್ಕೆ ಕರೆದೊಯ್ಕರಿಗೊರಳ ಶಿವನೇ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ಮೃತ್ಯುಂಜಯ ಮುಪ್ಪುರಹರ ಮಹದೇವ ದೇವರ್ಗಳ ಕಾವ ಸ್ತುತ್ಯಾದ್ರಿಜದಿತಿಜ ತತಿವನದಾವ ದುರಿತಾಂಬುಧಿನಾವ, ದುರಿತಾಂಬುಧಿನಾವ. ಮೃತ್ಯುಂಜಯ ಮುಪ್ಪುರಹರ ಮಹದೇವ ದೇವರ್ಗಳ ಕಾವ ಸ್ತುತ್ಯಾದ್ರಿಜದಿತಿಜ. ತಿರುಮಲದ ಅನ್ನಮಯ್ಯ ಭವನದಲ್ಲಿಂದು ಡಯಲ್ ಯುವರ್ ಇಒ ಕಾರ್ಯಕ್ರಮವು ನೆರವೇರಿತು. ಡಯಲ್ ಯುವರ್ ಇಒ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಕರೆಗಳನ್ನು ಮಾಡಿ ಅವರ ಕುಂದು ಕೊರತೆಗಳನ್ನು ಇಒ ಅನಿಲ್ ಕುಮಾರ್ ಸಿಂಘಾಲ್ ರವರೊಂದಿಗೆ ಚರ್ಚಿಸಿದರು.
ಭಕ್ತರ ಸಮಸ್ಯೆಗಳನ್ನು ಆಲಿಸಿದ ಇಒ ಅನಿಲ್ ಕುಮಾರ್ ಸಿಂಘಾಲ್ ರವರು ಭಕ್ತರಿಗೆ ಸೂಕ್ತವಾಗಿ ಉತ್ತರವನ್ನು ನೀಡಿದರು. ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ 3ನೇ ದಿನದ ಲಕ್ಷ ದೀಪೋತ್ಸವದ ಅಂಗವಾಗಿ ಮಧ್ವ ಸರೋವರದಲ್ಲಿ ತೆಪ್ಪೋತ್ಸವವನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ತದನಂತರ ರಥಬೀದಿಯಲ್ಲಿ ಅನಂತೇಶ್ವರ, ಚಂದ್ರಮೌಳೇಶ್ವರ ಹಾಗೂ ಶ್ರೀ ಕೃಷ್ಣ ಮುಖ್ಯ ಪ್ರಾಣದೇವರ ರಥೋತ್ಸವವು ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರ ಉಪಸ್ಥಿತಿಯಲ್ಲಿ ಅತ್ಯಂತ ವೈಭವದಿಂದ ನಡೆಯಿತು. ಪಲ್ಲಕ್ಕಿ ಉತ್ಸವ, ತೊಟ್ಟಿಲು ಪೂಜೆ ಹಾಗೂ ಶಯನೋತ್ಸವವೂ ಜರುಗಿತು. ಆಕರ್ಷಕ ಸಿಡಿಮದ್ದು ಪ್ರದರ್ಶನವೂ ಜರುಗಿತು. ಭಾರತದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮುರವರು ನವೆಂಬರ್ 21ನೇ ತಾರೀಕು ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ದರ್ಶಿಸಲಿರುವರು. 2 ದಿನಗಳ ಪರ್ಯಟನೆಯ ಅಂಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರು ಈ ತಿಂಗಳ 20ನೇ ತಾರೀಕು ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರನ್ನು ದರ್ಶಿಸಿ ಆನಂತರ ತಿರುಮಲಕ್ಕೆ ತಲುಪುವರು. ಆಲಯದ ಸಂಪ್ರದಾಯದ ಪ್ರಕಾರ ನವೆಂಬರ್ 21ನೇ ತಾರೀಕು ರಾಷ್ಟ್ರಪತಿಯವರು ಮೊದಲಿಗೆ ಶ್ರೀ ವರಾಹಸ್ವಾಮಿಯವರನ್ನು ದರ್ಶಿಸಿ ತರುವಾಯ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ದರ್ಶನ ಪಡೆಯುವರು. ಈ ನೇಪಥ್ಯದಲ್ಲಿ ರಾಷ್ಟ್ರಪತಿಯವರ ಪರ್ಯಟನೆ ನಿಮಿತ್ತ ಬೇಕಾಗಿರುವ ಎಲ್ಲ ಏರ್ಪಾಟುಗಳನ್ನು ಗುರುವಾರ ತಿರುಮಲದಲ್ಲಿರುವ ಶ್ರೀ ಪದ್ಮಾವತಿ ವಿಶ್ರಾಂತಿ ಭವನದ ಸಮಾವೇಶ ಮಂದಿರದಲ್ಲಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಸಮೀಕ್ಷಾ ಸಮಾವೇಶವನ್ನು ನಿರ್ವಹಿಸಿದರು. ಟಿಟಿಡಿ ಸಿವಿ ಅಂಡ್ ಎಸ್ಒ ಕೆವಿ ಮುರಳೀಕೃಷ್ಣರವರೊಂದಿಗೆ ಇತರೆ ವಿಭಾಗದ ಅಧಿಕಾರಿಗಳೊಂದಿಗೆ ಅಡಿಷನಲ್ ಇಒ ವೆಂಕಯ್ಯ ಚೌಧರಿ ಮಾತನಾಡುತ್ತಾ, ರಾಷ್ಟ್ರಪತಿಯವರು 2 ದಿನ ಪರ್ಯಟನೆ ಮಾಡುವುದರಿಂದ ಯಾವುದೇ ಲೋಪವಿಲ್ಲದ ಹಾಗೆ ಏರ್ಪಾಟುಗಳನ್ನು ಮಾಡಬೇಕು ಎಂದು ಸೂಚಿಸಿದರು. ಈ ಸಮಾವೇಶದಲ್ಲಿ ಎಸ್ವಿಬಿಸಿ ಸಿಇಒ ಡಿ ಫಣಿಕುಮಾರ್ ನಾಯ್ಡು, ಚೀಫ್ ಇಂಜಿನಿಯರ್ ಸತ್ಯನಾರಾಯಣ, ತಿರುಮಲದ ಅಡಿಷನಲ್ ಎಸ್ಪಿ ರಾಮಕೃಷ್ಣ ಹಾಗೂ ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಉಡುಪಿಯ ಗೀತಾ ಮಂದಿರದಲ್ಲಿ ಪರ್ಯಾಯ ಪುತ್ತಿಗೆ ಮಠದ ವತಿಯಿಂದ ಜರುಗುವ ಬೃಹತ್ ಗೀತೋತ್ಸವದ ಕುರಿತು ಪತ್ರಿಕಾಗೋಷ್ಠಿಯು ನೆರವೇರಿತು. ನವೆಂಬರ್ 8ರಿಂದ ಡಿಸೆಂಬರ್ 7ರವರೆಗೆ ನಡೆಯಲಿರುವ ಬೃಹತ್ ಗೀತೋತ್ಸವ ಹಾಗೂ ಗೀತಾ ಮಾಸೋತ್ಸವದ ಕುರಿತು ಪುತ್ತಿಗೆ ಶ್ರೀಪಾದರು ಮಾಹಿತಿಯನ್ನು ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರಾದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು, ಮಠದ ದಿವಾನರಾದ ನಾಗರಾಜ ಆಚಾರ್ಯ, ಕಾರ್ಯದರ್ಶಿ ಪ್ರಸನ್ನ ಆಚಾರ್ಯ, ರಮೇಶ್ ಭಟ್, ಸಮಿತಿ ಸಂಚಾಲಕರಾದ ಸುಪ್ರಸಾದ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ವಿಶ್ವಗೀತಾ ಪರ್ಯಾಯದ ಈ ಮುಕ್ತಾಯ ಹಂತದಲ್ಲಿ ಶ್ರೀಕೃಷ್ಣನಿಗೆ ಒಂದು ವಿಶಿಷ್ಟವಾದ ಮೇರು ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು, ಅದರಂತೆ 1,00,000 ಜನರಿಂದ ಭಗವದ್ಗೀತೆಯ ಪಾರಾಯಣ ಅದು ಗೀತಾ ಜಯಂತಿಯ ನಿಮಿತ್ತ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದೇವೆ. ಹೋದ ಬಾರಿಯೂ ಕೂಡ ಭಗವದ್ಗೀತಾ ಉತ್ಸವವನ್ನು ನಡೆಸಿದಂತೆ ಈ ಬಾರಿಯೂ ಕೂಡ ಗೀತೋತ್ಸವವನ್ನು ನಾಡಿದ 8ನೇ ತಾರೀಕಿನಿಂದ ಪ್ರಾರಂಭ ಮಾಡ್ತಾ ಇದ್ದು, ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅವತ್ತಿನಿಂದ ಪ್ರತಿನಿತ್ಯ ವಿವಿಧ ಸಂತರುಗಳು ಆಗಮಿಸಿ ಸಂತ ಸಂದೇಶ ಎಂಬ ಕಾರ್ಯಕ್ರಮವನ್ನು
ಗೀತೆಯ ಬಗ್ಗೆ ಪ್ರತಿಯೊಬ್ಬ ಸಂತರು ಕೂಡ ಆ ಒಂದು ಸಂದೇಶವನ್ನು ನೀಡತಕ್ಕಂಥ ಒಂದು ಕಾರ್ಯಕ್ರಮ. ಅದೇ ರೀತಿ ಪ್ರತಿನಿತ್ಯ ವಿದ್ವಾಂಸರುಗಳಿಂದಲೂ ಕೂಡ ಒಂದು ಪ್ರವಚನಗಳು ಕೂಡ ನಡೀತಾ ಇದೆ. ಸನ್ಮಾನ ಕಾರ್ಯಕ್ರಮವು ಕೂಡ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮದ ಒಂದು ಮುಖ್ಯ ಘಟ್ಟವಾಗಿ 28ನೇ ತಾರೀಕಿಗೆ ಲಕ್ಷಕಂಠ ಗೀತಾ ಪಾರಾಯಣ, 1,00,000 ಜನ ಭಗವದ್ಗೀತೆಯನ್ನು ಪಾರಾಯಣ ಮಾಡಿ ಗೀತಾಚಾರ್ಯ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಬೆಳಿಗ್ಗೆ ಸುಮಾರು 9:30-10 ಗಂಟೆಗೆ ಪಾರಾಯಣ ಪ್ರಾರಂಭ ಆದರೆ 12ವರೆಗೆ ಪಾರಾಯಣ ಮುಗಿಯುತ್ತದೆ. ಆ ಪಾರಾಯಣದ ಕೊನೆಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಎಲ್ಲರ ಜೊತೆಗೆ ಒಂದು ಕೆಲವು ಶ್ಲೋಕಗಳನ್ನು ಪಾರಾಯಣ ಮಾಡಲಿಕ್ಕಿದ್ದಾರೆ. ಮಾಡಿ 1,00,000 ಜನ ಏನು ಪಾರಾಯಣ ಮಾಡಿದ್ದಾರೆ ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅಂತಹ ಒಂದು ವಿಶೇಷ ಕಾರ್ಯಕ್ರಮ. ಅವರು 12 ಗಂಟೆಗೆ ಇಲ್ಲಿಗೆ ಆಗಮಿಸಿ ಕೃಷ್ಣನ ದರ್ಶನ ಪಡೆದು ಶ್ರೀಕೃಷ್ಣನ ಎದುರಿನಲ್ಲಿರತಕ್ಕಂತಹ ಒಂದು ತೀರ್ಥ ಮಂಟಪ ಏನಿದೆ ಅದನ್ನು ಸುವರ್ಣಮಯ ತೀರ್ಥ ಮಂಟಪವನ್ನಾಗಿ ಮಾಡ್ತಾ ಇದ್ದೇವೆ. ಅದರ ಸಮರ್ಪಣೆಯನ್ನು ಅವರ ಮುಖಾಂತರ ಮಾಡಬೇಕು ಅಂತ. ತಿರುಪತಿಯ ಅಲಿಪಿರಿ ಸಮೀಪದಲ್ಲಿರುವ ಧ್ಯಾನಾರಾಮಂನಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ವಿಶೇಷ ಪೂಜೆಗಳು, ಅಭಿಷೇಕಗಳು ಮಂಗಳಕರವಾಗಿ ನೆರವೇರುತ್ತಿವೆ. ಈ ಸಂದರ್ಭವಾಗಿ ಮುಂಜಾನೆ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಯವರಿಗೆ ರುದ್ರಾಭಿಷೇಕವನ್ನು ವೇದೋಕ್ತವಾಗಿ ನೆರವೇರಿಸಲಾಯಿತು. ಮೊದಲಿಗೆ ಅರ್ಚಕರು ಸಂಕಲ್ಪ ಪೂಜೆ, ಮಹಾಗಣಪತಿ ಪೂಜೆ, ಪುಣ್ಯಾಹ ವಾಚನವನ್ನು ನಿರ್ವಹಿಸಿ ಆನಂತರ ವೇದ ಪಂಡಿತರ ನಮಕ ಚಮಕ ಪಾರಾಯಣ, ಮಂಗಳ ಧ್ವನಿಗಳು, ಶಂಖನಾದ, ಭಕ್ತರ ಶಿವನಾಮ ಸ್ಮರಣೆಗಳ ನಡುವೆ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಗೆ ಅರ್ಚಕರು ಅತ್ಯಂತ ವೇದೋಕ್ತವಾಗಿ ಪಂಚಾಮೃತಗಳು, ವಿಭೂತಿ, ಚಂದನ, ಕುಂಕುಮಾದಿ ಮಂಗಳ ದ್ರವ್ಯಗಳೊಂದಿಗೆ ರುದ್ರಾಭಿಷೇಕವನ್ನು ನೇತ್ರ ಪರ್ವವಾಗಿ ನಿರ್ವಹಿಸಿ ಆನಂತರ ಚಂದನ ರೇಖೆ, ಕುಂಕುಮ ತಿಲಕದೊಂದಿಗೆ ಭಸ್ಮಧಾರಣೆ ಪೂರ್ಣಗೊಳಿಸಿ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಬಿಲ್ವಾರ್ಚನೆ, ಪುಷ್ಪಾರ್ಚನೆ, ಅಷ್ಟೋತ್ತರ ಶತನಾಮಾವಳಿ ನಿರ್ವಹಿಸಿ ಧೂಪದೀಪ ನಿವೇದನೆಗಳು, ಮಂಗಳಾರತಿಯನ್ನು ಸಮರ್ಪಿಸಿದರು. ಬೆಂಗಳೂರಿನ ಲೋಯರ್ ಪ್ಯಾಲೇಸ್ ಆರ್ಚಿಡ್ಸ್ನಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಶುಕ್ರವಾರದ ನಿಮಿತ್ತ ಶ್ರೀ ಮಹಾಲಕ್ಷ್ಮಿಗೆ ಅಭಿಷೇಕವನ್ನು ಕಣ್ಣು ಕೋರೈಸುವಂತೆ ನೆರವೇರಿಸಲಾಯಿತು. ಈ ಪ್ರಯುಕ್ತ ಶ್ರೀ ಮಹಾಲಕ್ಷ್ಮಿ ತಾಯಿಗೆ ಮೊದಲಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರುಗಳಂತಹ ಪಂಚಾಮೃತಗಳು, ಅರಿಶಿನ, ಕುಂಕುಮ, ಚಂದನಗಳಂತಹ ಪರಿಮಳ ದ್ರವ್ಯಗಳೊಂದಿಗೆ ನಯನ ಮನೋಹರವಾಗಿ ಅಭಿಷೇಕವನ್ನು ಮಾಡಲಾಯಿತು. ನಂತರ ಅರಿಶಿನದಿಂದ ತಾಯಿಯನ್ನು ಅಲಂಕರಿಸಿ ಆರತಿ ಬೆಳಗಿದರು. ತದನಂತರ ಸಹಸ್ರಧಾರೆಗಳ ನಡುವೆ ತಾಯಿಗೆ ಸ್ನಪನ ತಿರುಮಂಜನವನ್ನು ನೆರವೇರಿಸಿದರು. ನಂತರ ತಾಯಿಯವರನ್ನು ನಾನಾ ಬಗೆಯ ಪುಷ್ಪಮಾಲೆಗಳಿಂದ ಸುಂದರವಾಗಿ ಅಲಂಕರಿಸಿ ಧೂಪ ದೀಪ ನೈವೇದ್ಯ ಸಮರ್ಪಿಸಿ ಚಾಮರ ಸೇವೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಶುಕ್ರವಾರದ ನಿಮಿತ್ತ ದೇವಾಲಯಕ್ಕೆ ಆಗಮಿಸಿ ಶ್ರೀ ಮಹಾಲಕ್ಷ್ಮಿಯನ್ನು ದರ್ಶಿಸಿ ತಾಯಿಯ ಕೃಪೆಗೆ ಪಾತ್ರರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿರುವ ತುಮಿಸಿ ಗ್ರಾಮದಲ್ಲಿರುವ ಶ್ರೀ ಸೋಮೇಶ್ವರ ಸ್ವಾಮಿ ಆಲಯದಲ್ಲಿ ಕಾರ್ತಿಕ ಮಾಸದ ನಿಮಿತ್ತ ವಿಶೇಷ ಪೂಜೆಗಳು ಮಂಗಳಕರವಾಗಿ ನೆರವೇರುತ್ತಿವೆ. ಈ ನಿಮಿತ್ತ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿ ನಂತರ ಗರ್ಭಗುಡಿಯಲ್ಲಿರುವ ಸೋಮೇಶ್ವರ ಸ್ವಾಮಿಗೆ ಕ್ಷೀರಾಭಿಷೇಕ ಮತ್ತು ವಿವಿಧ ರೀತಿಯ ತರಕಾರಿಗಳಿಂದ ಅಭಿಷೇಕವನ್ನು ಮಾಡಿ ತರುವಾಯ ಅಷ್ಟೋತ್ತರ ಪುಷ್ಪಾರ್ಚನಾದಿ ಷೋಡಶೋಪಚಾರ ಪೂಜೆಗಳನ್ನು ವೈಭವದಿಂದ ನಿರ್ವಹಿಸಿದರು. ತದನಂತರ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ಶ್ರೀ ಸೋಮೇಶ್ವರ ಸ್ವಾಮಿಗೆ ನಡೆದ ಶಾಖಾಭಿಷೇಕವನ್ನು ದರ್ಶಿಸಿ ಆನಂದ ಪರವಶರಾದರು. ಬೆಂಗಳೂರಿನ ವಸಂತನಗರದಲ್ಲಿರುವ ಶ್ರೀ ಅಂಬಾಭವಾನಿ ದೇವಾಲಯದಲ್ಲಿ ಶುಕ್ರವಾರದ ನಿಮಿತ್ತ ಅಮ್ಮನವರಿಗೆ ಅಭಿಷೇಕವನ್ನು ಮಂಗಳಕರವಾಗಿ ನೆರವೇರಿಸಲಾಯಿತು. ಈ ನಿಮಿತ್ತ ಅಮ್ಮನವರಿಗೆ ಮೊದಲಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆಗಳಂತಹ ಪಂಚಾಮೃತಗಳು ಹಾಗೂ ಸುಗಂಧ ದ್ರವ್ಯಗಳಾದ ಅರಿಶಿನ, ಕುಂಕುಮ, ಚಂದನಾದಿಗಳಿಂದ ಅಭಿಷೇಕವನ್ನು ಮಾಡಿ ನಂತರ ಅರಿಶಿನ ಅಲಂಕಾರವನ್ನು ಮಾಡಿ ಪುಷ್ಪಮಾಲೆಯನ್ನು ಸಮರ್ಪಿಸಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ನೆರೆದ ಭಕ್ತರು ಅಮ್ಮನವರ ದರ್ಶನ ಪಡೆದು ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು.
ಬೆಂಗಳೂರು ನಗರದ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಹುಣ್ಣಿಮೆಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ಶ್ರೀ ಮಹಾಗಣಪತಿ ದೇವಸ್ಥಾನದ ಆವರಣದಲ್ಲಿ ನೆಲೆಸಿರುವ ಶ್ರೀ ಅರುಣಾಚಲೇಶ್ವರ ಸ್ವಾಮಿಯವರಿಗೆ ಕಾರ್ತಿಕ ಮಾಸದ ಹುಣ್ಣಿಮೆ ಪ್ರಯುಕ್ತ ಅನ್ನಾಭಿಷೇಕವನ್ನು ಮಾಡಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಮಹಾಮಂಗಳಾರತಿ ಬೆಳಗಲಾಯಿತು. ಮಹಾಗಣಪತಿಗೆ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಮಂಗಳಾರತಿಯನ್ನು ಬೆಳಗಿದರು. ಹೆಚ್ಚಿನ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಕಾರ್ತಿಕ ದೀಪಗಳನ್ನು ಬೆಳಗಿಸುವ ಮೂಲಕ ದೇವರ ಅನುಗ್ರಹಕ್ಕೆ ಪಾತ್ರರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ವಾಸವಿ ದೇವಾಲಯದ ಬೀದಿಯಲ್ಲಿ ನೂತನವಾಗಿ ನಿರ್ಮಿತವಾದ ವಾಸವಿ ಭವನದ ಉದ್ಘಾಟನಾ ಪೂಜೆಗಳು ವೈಭವವಾಗಿ ನೆರವೇರಿತು. ಇದರ ಅಂಗವಾಗಿ ಗಂಗಾ ಭಾಗೀರಥಿ ಪೂಜೆಯನ್ನು ಸಲ್ಲಿಸಿ ಪವಿತ್ರ ನೀರನ್ನು ಸ್ವೀಕರಿಸಲಾಯಿತು. ನಂತರ ನೀರಿನ ಕಳಸವನ್ನು ಆಲಯ ಪ್ರದಕ್ಷಿಣೆಯಾಗಿ ತಂದು ವಾಸವಿ ಅಮ್ಮನವರಿಗೆ ಪೂಜೆಯನ್ನು ಸಲ್ಲಿಸಲಾಯಿತು. ತದನಂತರ ಪವಿತ್ರ ನೀರಿನ ಕಳಸ ಸಹಿತ ವಾಸವಿ ಭವನ ಪ್ರವೇಶವನ್ನು ಮಾಡಲಾಯಿತು. ತದನಂತರ ದೀಪ ಪ್ರಜ್ವಲನೆ, ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಪಂಚಗವ್ಯ ಆರಾಧನೆ ಮುಂತಾದ ಪೂಜೆಗಳನ್ನು ಸಲ್ಲಿಸಲಾಯಿತು. ಭಕ್ತರು ಈ ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ಕಾಟನ್ಪೇಟೆಯಲ್ಲಿರುವ ಶ್ರೀ ಲಕ್ಷ್ಮೀ ದೇವಾಲಯದಲ್ಲಿ ತಾಯಿಯವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಇದರ ಅಂಗವಾಗಿ ಅಮ್ಮನವರಿಗೆ ವಿವಿಧ ಬಗೆಯ ಸುಗಂಧಭರಿತ ಪುಷ್ಪಗಳಿಂದ ಕಣ್ಣು ಕೋರೈಸುವಂತೆ ಅಲಂಕಾರವನ್ನು ಮಾಡಿ ಕುಂಕುಮಾರ್ಚನೆಯನ್ನು ನೆರವೇರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಕಾರ್ತಿಕ ಮಾಸದ ಕೃತಿಕೈ ನಿಮಿತ್ತ ಭುವನಗಿರಿ ಸಮೀಪದ ವೆಟ್ರಿ ವೇಲಾಯುಧ ಸ್ವಾಮಿ ದೇವಾಲಯದಲ್ಲಿ ರಥೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಕಡಲೂರು ಭುವನಗಿರಿಯ ಆದಿವರಾಹನಾಥಂ ಶ್ರೀ ವೆಟ್ರಿ ವೇಲಾಯುಧ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಕೃತಿಕೈ ನಿಮಿತ್ತ ಅದ್ಧೂರಿ ರಥೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ದೇಗುಲದಲ್ಲಿ ಶ್ರೀ ವೆಟ್ರಿ ವೇಲಾಯುಧ ಸ್ವಾಮಿ, ಶ್ರೀ ವಲ್ಲಿ ದೇವಾಸೇನಾ ಸ್ವಾಮಿಯವರನ್ನು ವಿಶೇಷ ಅಲಂಕಾರದಲ್ಲಿ ರಥದಲ್ಲಿ ಅಲಂಕರಿಸಿದ ನಂತರ ಮಹಾದೀಪಾರಾಧನೆಯನ್ನು ನೆರವೇರಿಸಿದರು. ತರುವಾಯ ಭಕ್ತರು ವೆಟ್ರಿವೇಲ ಮುರುಗನ್ಗೆ ಅರೋಹರ ಎಂಬ ಭಕ್ತಿ ಘೋಷವನ್ನು ಪಠಿಸಿ ವೇದ ಪಾರಾಯಣದೊಂದಿಗೆ ರಥವನ್ನು ದೇವಸ್ಥಾನದ ಒಳ ಪ್ರಾಂಗಣದ ಸುತ್ತ ಎಳೆದರು. ಇದಕ್ಕೂ ಮೊದಲು ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಇದರಲ್ಲಿ ಅಧಿಕ ಸಂಖ್ಯೆಯ ಭಕ್ತರು ಪಾಲ್ಗೊಂಡು ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು. ಬೆಂಗಳೂರಿನ ವೈಟ್ಫೀಲ್ಡ್ನಲ್ಲಿ ನೆಲೆಸಿರುವ ಶ್ರೀದೇವಿ ಕರುಮಾರಿಯಮ್ಮನ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಹುಣ್ಣಿಮೆಯ ಪ್ರಯುಕ್ತ ಶ್ರೀ ಏಕಾಂಬರೇಶ್ವರ ಸ್ವಾಮಿಗೆ ಅನ್ನದ ಅಭಿಷೇಕ ಹಾಗೂ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಶ್ರೀ ಏಕಾಂಬರೇಶ್ವರನಿಗೆ ನಯನ ಮನೋಹರವಾಗಿ ಅನ್ನ ಅಭಿಷೇಕ ಮತ್ತು ಸುಂದರವಾಗಿ ಅಲಂಕಾರವನ್ನು ಮಾಡಿ ತದನಂತರ ಕುಂಭಕಳಸ ಆರಾಧನೆ, ಗಣಪತಿ ಪೂಜೆಯನ್ನು ಸಲ್ಲಿಸಿ ಸಂಕಲ್ಪ ಪೂಜೆ, ಷೋಡಶೋಪಚಾರವನ್ನು ಮಾಡಿ ಧೂಪ ದೀಪ ನೈವೇದ್ಯ ಅರ್ಪಿಸಿ ಚಾಮರ ಸೇವೆಯೊಂದಿಗೆ ವಿವಿಧ ಆರತಿಗಳನ್ನು ಬೆಳಗಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ತದನಂತರ ಅನ್ನದ ಅಭಿಷೇಕದ ಅಲಂಕಾರ ವಿಸರ್ಜನೆ ಮಾಡಿ ಆಲಯ ಪ್ರದರ್ಶನ ಮಾಡಿ ಗಂಗೆಯಲ್ಲಿ ವಿಸರ್ಜನೆ ಮಾಡಿ ಮಂಗಳಾರತಿ ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿ ಸ್ವಾಮಿಯನ್ನು ದರ್ಶಿಸಿ ಶಿವನ ಅನುಗ್ರಹಕ್ಕೆ ಪಾತ್ರರಾದರು. ಗದಗ ಜಿಲ್ಲೆಯ ಮಂಡರಗಿ ತಾಲೂಕಿನ ಶ್ರೀ ಕ್ಷೇತ್ರ ಕೊರ್ಲಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಶ್ರೀ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಪೂರ್ವಾರಾಧನೆ ಮಹೋತ್ಸವವು ವೈಭವದಿಂದ ಜರುಗಿತು. ಈ ಪ್ರಯುಕ್ತ ಬೆಳಗ್ಗೆ 8 ಗಂಟೆಗೆ ಶ್ರೀ ಸತ್ಯವೀರ ತೀರ್ಥರ ಮೂಲ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಲಾಯಿತು.
ಆರಾಧನೆಯ ಪ್ರಯುಕ್ತ 3 ದಿನಗಳ ಕಾಲ ಶ್ರೀಮದ್ ಭಾಗವತ ದಶಮ ಸ್ಕಂದದ ಸ್ವಾಹಾಕಾರ ಹೋಮವು ನಡೆಯುತ್ತಿದ್ದು, ಚೆನ್ನೈನಿಂದ ಆಗಮಿಸಿದ ಋತ್ವಿಜರು ಶಾಸ್ತ್ರೋಕ್ತವಾಗಿ ನೆರವೇರಿಸುತ್ತಿದ್ದಾರೆ. ಮಧ್ಯಾಹ್ನ ಮೂಲ ಬೃಂದಾವನವನ್ನು ಬಗೆ ಬಗೆಯ ಪುಷ್ಪಗಳಿಂದ ಅಲಂಕರಿಸಿ ಮಹಾ ನೈವೇದ್ಯ ಹಸ್ತೋದಕ ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಸಾಯಂಕಾಲ ಶ್ರೀ ಸತ್ಯವೀರ ತೀರ್ಥ ಶ್ರೀಪಾದಂಗಳವರ ಉತ್ಸವ ಮೂರ್ತಿಯನ್ನು ಸುಂದರವಾಗಿ ಅಲಂಕರಿಸಿದ ಗಜವಾಹನದಲ್ಲಿ ಆಸೀನಗೊಳಿಸಿ ಭಜನೆ ಕೀರ್ತನೆಗಳೊಂದಿಗೆ ಗಜವಾಹನೋತ್ಸವವನ್ನು ನೆರವೇರಿಸಲಾಯಿತು. ಅಷ್ಟಾವಧಾನ ಸೇವೆಯ ನಂತರ ಗೋಶಾಲೆಯಲ್ಲಿ ಗೋಪೂಜೆ ಸಲ್ಲಿಸಿ ಹೋಮಕುಂಡಕ್ಕೆ ಮಂಗಳಾರತಿಯನ್ನು ಮಾಡಲಾಯಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿ ಜ್ಞಾನಗಳನ್ನು ಕೊಡುವಂತೆ ಹರಿವಾಯು ಗುರುಗಳಲ್ಲಿ ಪ್ರಾರ್ಥಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಹುಣ್ಣಿಮೆಯ ಪ್ರಯುಕ್ತ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಅಮರನಾರಾಯಣ ಸ್ವಾಮಿ ಹಾಗೂ ಶ್ರೀ ಕೈವಾರ ತಾತಯ್ಯನವರಿಗೆ ಪಂಚಾಮೃತಗಳು ಹಾಗೂ ಮಂಗಳ ದ್ರವ್ಯಗಳಿಂದ ಶಾಸ್ತ್ರೋಕ್ತವಾಗಿ ಅಭಿಷೇಕವನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ಅಷ್ಟಾವಧಾನ ಸೇವೆಯನ್ನು ನೆರವೇರಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಸದ್ಗುರು ತಾತಯ್ಯನವರ ಉತ್ಸವ ವಿಗ್ರಹವನ್ನು ರಥದಲ್ಲಿ ಆಸೀನಗೊಳಿಸಿ ರಥೋತ್ಸವವನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ಕೃಪೆಗೆ ಪಾತ್ರರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ.
ಹೆಚ್ಚಿನ ಮಾಹಿತಿಗಾಗಿ ಬಯ್ಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿ ಶ್ರೀ ಕೃಷ್ಣ ಮಠದ ರಾಜಾಂಗಣದಲ್ಲಿ ವೈಷ್ಣವಿ ನೃತ್ಯ ಶಾಲೆ ಬೆಂಗಳೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮವು ನೆರವೇರಿತು. ಉಡುಪಿಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಸೌಖ್ಯವನ ಪರೀಕ ಇಲ್ಲಿ ಚಿತ್ರಕ್ಷಿ ಕಲ್ಯಾಣ ಎಂಬ ಯಕ್ಷಗಾನ ಕಾರ್ಯಕ್ರಮವು ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.